ಎಲ್ಲ ಹೊರಟಿದ್ಯಾ? ಮರ್ತ್ಬಿಟ್ರಾ? ವಾಣಿಗೆ ಒಡವೆ ತರೋದಕ್ಕೆ ನಾನು ವಿಜಯ್ ಹೋಗ್ತೀವಿ ಅಂತ ಹೇಳಿದ್ನಲ್ಲ. ಅದಕ್ಕೆ ಈಗೇನು ಅವಸರ? ಇವತ್ತು ಶುಕ್ರವಾರ, ಒಳ್ಳೆ ದಿನ. ಇವತ್ತು ಬಿಟ್ರೆ ಇನ್ 2 ವಾರ ಒಳ್ಳೆ ದಿನ ಇಲ್ವಂತೆ. ಅದಕ್ಕೆ ಹೋಗಿ ಬಂದ್ಬಿಡ್ತೀವಿ. ನೀನ್ ವಿಜಯ್ ಜೊತೆ ಹೋಗೋದು ನನಗಿಷ್ಟ ಇಲ್ಲ. ಯಾಕೆ? ನೀನ್ ಅವನ ಜೊತೆ ಹೋಗ್ಬಾರ್ದು. ಯಾಕೆ? ನೀನ್ ಅವನ ಜೊತೆ ಹೋಗ್, ನಾನು ಬಿಡಲ್ಲ. ವಾಣಿಗೆ ಬೇಕಾದ್ರೆ ಒಡವೆ ಎಲ್ಲ ನಾನೇ ತೊಗೊಂಡ್ ಕೊಡ್ತೀನಿ. నన్ను వాడితో వెళ్ళడానికి వదలవా? ఒరేయ్ కుక్క, నీకెంత ధైర్యం ఉంటే వాడితో వెళ్ళొద్దని చెప్తావు? వచ్చే దుర్గాష్టమి రోజు నిన్ను నిప్పుతో కాల్చి చంపకపోతే నా పేరు నాగవల్లి కాదు. ಗಂಗಾ, ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನೇನು ಮಾಡ್ದೆ ಅಲ್ಲ? ಇಲ್ವಲ್ಲ? ನಾನೇನು ಮಾಡ್ದೆ ರಮೇಶ್? ಇಲ್ಲ ಗಂಗಾ, ಇಲ್ಲ, ನಾನೇನು ಮಾಡ್ದೆ ಇಲ್ಲ ಕಣೋ. ಇಲ್ಲ, ನನಗೆ ಗೊತ್ತು ನಾನೇನು ಮಾಡ್ದೆ. ಇಲ್ಲ ರಾಜ, ಎಲ್ಲ ನಾನೇನು ಮಾಡ್ದೆ. ಇಲ್ಲ ಗಂಗಾ, ನನಗೇನು ಆಗೋಗಿದೆ. ಇಲ್ಲ ಗಂಗಾ, ಇದೇನು ಮಾಡಿಲ್ಲ ಗಂಗಾ. ಇಲ್ಲ ರಾಜ. ನಿಮ್ಮ ಅಪ್ಪ ಏನಾದ್ರು ಒಪ್ಲಿಲ್ಲ ಅಂತಂದ್ರೆ ಅವನ್ನೇ ತರದಾಕ್ಬಿಡ್ತೀನಿ. ನಂಗ ನೀ ಮುಖ್ಯ. ಅಪ್ಪ ಎಲ್ಲ ಯಾರ ಇವ? ನಾವಿಬ್ರು ಲವ್ ಮಾಡ್ತಾವಿ. ನನ್ ಕಂಡ್ರೆ ಅವಳಿಗಿಷ್ಟ, ಅವಳು ಕಂಡ್ರೆ ನಂಗಿಷ್ಟ. ಇವಳು ಬಿಟ್ರೆ ಇನ್ ಯಾರನ್ನೂ ಮದುವೆ ಆಗಲ್ಲ ನಾನು. ಆಗಳಪ್ಪ, ಗೇಯಕ್ ಹೋಗಲ್ಲ, ಗೆತ್ತಕ್ ಹೋಗಲ್ಲ. ಅವ್ನ ಹೆಂಗ್ ಸಾಕ್ತೆ? ಹೋಗ್ಲಿ ನಿಂತ ಪಿ ಎನ್ ಅದಂತ ಅವಳು ಮದುವೆ ಆಯ್ತದೆ. ಹಾ, ಮನ ಅದ, ಕಾರ್ ಅದ, 3 ಎಕರೆ ಹೊಲ ಅದ, ಇದೆಲ್ಲ ನಮ್ದಿಯ. ದೊಡ್ಡ ಮನ ಅದ, ಕಾರ್ ಅದ, 3 ಎಕರೆ ಹೊಲ ಅದ, ಇದೆಲ್ಲ ನಂದು. ಇದೆಲ್ಲ ಇರೋದು ನನ್ನ ಹೆಸರಲ್ಲಿ. ನಿನ್ನ ಹೆಸರಲ್ಲಿ ಏನಿದ್ದಪ್ಪ? ಅದಕ್ಕೆ ಪಡಿ ಶಾಕದ. ಬಾ, ನಿಮ್ಗೆ ಎರಡು ಒಂದು ಕಾಲ್ಗೆ ಅಡ್ಬಿಳು. ಬಾ, ನಿಂಗೆ ಒಳ್ಳೇದಾರ ಆಯ್ತಾ? ಬಾ. ತಪ್ಪು ಮಾಡ್ದೆ ನಾನು, ಎಲ್ಲಿ ತಪ್ಪು ಮಾಡ್ದೆ? ಅದಕ್ಕೆ ಯಾವ ಬಡ್ಡಿನೂ ನಂಬಾರ್ದು, ಮದುವೆನೂ ಆಗ್ಬಾರ್ದು, ನಾವ್ ಹೋಗಿ ಮಠ ಸೇರ್ಕತ್ನಿ. ಬಾ, ಅವ್ ಮಠ ಸೇರ್ಕೊಳ್ಳಿ, ನಾವ್ ರೊಟ್ಟಿ ಸೇರ್ಕೊಂಡು ನಡಿ. ಒಟ್ಕೇನ್ ಮಾಡಿದೀನಿ? ಚಪಾತಿ ಮಾಡಿದಕ್ಕ. ನೀ ಏನಕ್ಕ ಮಾಡಿದ? ನನ್ನ ಅನ್ನ ಮಿಕ್ಕಡಿತು, ಅದನ್ನೇ ಅಗ್ರಿಸ್ತಿದಿ. ಇದೆಲ್ಲ ಬೋಳೆ ಅಂಗಡಿಗೆ ಹೋಗಿದ್ ಬತ್ನಿ ಅಂದ ಪತ್ರಿಕೆ ಎಲ್ಲ. ಬತ್ತ ನೋಡಲಿ. ಅಟ್ಟಿದೊಂದು ಎಸ್ಕೆಟ್ ಮದವಿ ಎಷ್ಟ್ ಮಾಡ್ರು ಸಾಲದ ಅಂತದ. ಯಾರನ್ ಬೋದೆ ಯಾಕಂಗ? ಇನ್ಯಾರು ಬೈಲಿ, ನಮ್ಮ ಅಟ್ಟಿ ಮದವಿನ ಬೈತಾ ಇರೋದು. ಅದಕ್ಕ ಎಷ್ಟ್ ಮಾಡಿದ್ರು ನಿಮ್ದೆ ಊಟ ಮಾಡಕ್ಕೆ ಬಿಡಲ್ಲ. ಕಪಿಲ್ ಮದವಿ ಅವ್ನ್ ಕಾಣ್ ಬರ್ದಂಗ ಉಣ್ಕೊ ಬರ್ರೆ. ಕಾಣ್ ಬರ್ದಂಗ ಹಿಂಗ್ ಉಣ್ಣು ಒಟ್ಲಿ. ನೀನ್ ಚೆನ್ನಾಗಿ ಹೇಳ್ತಿದ್ದೆ. ಸರಿ ಆಯ್ತು ತಕ್ಕ. ಅಕ್ಕ, ಯಾವನಕ್ಕ ಅವ ಸೀಗಡಿದಂಗ ಅವನ ದಿನ ಬತ್ತಾನಲ್ಲ? ನಿಂಗೆ ಗೊತ್ತಿಲ್ವಾ? 5 ರೀತಿ ನೋಡಕ್ ಬರೋದು, ಹಿಂಗ್ ಬಂದು 6 ನೋಡಿದು, ಅವೇನು ನಲ್ಕ ಬರೋದು. ಒಂದ್ ತಿಂಗಳು ವ್ಯವಹಾರ ನಡೀತಾವ. ಗೊತ್ತಿಲ್ಲ. ನೀನು ಅಂತ ಯಾವನಾರು ಬೀಳ್ಸ್ಕೊಳಕಿಲ್ವಾ? ಯಾವ ಮುಂಡೆಗೆ ಯಾರು ಬಿದ್ರು ನಿಮ್ಗೆ ಯಾರು ಬೀಳ್ತಾರ? ಸರ ಕಾಪಾಲ್ ಕೊಡ್ಬಿಡ್ತೀನಿ. ಗೊತ್ತಾಯ್ತು. ಅಕ್ಕ, ಹಿಂಗೊಂದ್ರೆ ಅಲ್ಲಾಡ್ಸ್ಕೊಳಕಾಗಲ್ಲ ಅಂತೆ. ಹಂಗೆಲ್ಲ ಫೋನ್ ಮಾಡ್ತೀನಿ, ಉದ್ಲಿಕ್ಕೆ ಬಾ ಅಂತ. ಅಕ್ಕ, ಉದ್ಲಿಕ್ಕೆ ನಸಕಟಾಕಿದಾರ ಹೋದಿಯಾ? ನಿನಗೆಕ್ಕ? ಉಲ್ಲಾಕಕ್ಕ ಕುಂತ ಮಂಗಿಕೊಂಡಂಗ್ ಮಾತಾಡೆ. ಅದಕ್ಕೆ ಕಕ್ಕ ಇನ್ನೊಂದ್ ಸಾಂತಿ ಯಾವ ಗಂಟು ಬಂದ್ರು ಒಪ್ತಿತ್ತಿಲ್ಲ. ಅವ್ರವ್ವ ಅಪ್ಪ ಕೂಲಿ ಕಂಬಳ ಮಾಡ್ಬಿಟ್ಟು ಗಿಣಿ ಕಣ್ಣಾಗ ಸಾಕೋದು. ಈ ಮುದಗಳು ಅವ್ರಿವ್ರು ನೋಡ್ಕೊಳ್ಳೋದು, ಎದ್ದು ಓಡೋಗ್ಬಿಡೋದು. ಅವ್ರ ಅಪ್ಪ ಒಂದ್ ಮರ್ಯಾದೆ ತೆಗೆದು. ಯಾರ್ ಮರ್ಯಾದೆ ತೆಗಿಬಿಡ್ಸು. ನಮ್ಗೆ ಯಾಕ ಅವ್ರ ಮನ ಸುದ್ದಿ? ನನ್ ಗಂಡ್ ಬತ್ತ ನಾನು ಇಟ್ ಮಾಡಾಕ್ಬೇಕು ಓದ್ತಾಯ್ತು. ಮಾತಾಡಿದ ಸುದ್ದಿನ ತೆಗ್ದು. ಇವೇನ್ ಸಾಮಾನ್ಯದವಳ? ಯಾಕಕ್ಕ? ಇವಳು ಓಡ್ ಬಂದವಳು ಈಗ. ಬರೀ ಇಂತದೆಯ. ಈಗ ಅಲ್ಲಿ ಹೋಯ್ತಿವಲ್ಲ, ದೇವ್ರನ್ನ ಕೇಳೇ ಬಿಡ್ತೀನಿ. ನನ್ನಲ್ಲಿ ಪಾಲ್ಟಿ ಇದ್ದ, ನಿನ್ನಲ್ಲಿ ಪಾಲ್ಟಿ ಇದ್ದ ಅಂತ ಗೊತ್ತಾಯ್ತವ. ಅವ ಹೆಂಗಮ್ಮಿ ಹೇಳ್ದನು? ಕೌಡ ಬುಟ್ಟಿ ಹೇಳ್ತಾನ ಐಕ್ಲ ಅದಾವ ಇಲ್ವಾ ಅಂತ. ಆಮೇಲೆ ಡಾಕ್ಟರ್ ಅವ ಡಾಕ್ಟರ್ ದೇವ್ರು ಡಾಕ್ಟರ್ ಅಂತ ಕೇಳ್ತಿದ್ಯಾ? ದೇವ್ರ ಮಾತ್ ಕೇಳೋದ್ ಬದ್ ನನ್ ಮಾತ್ ಕೇಳಿದ್ರೆ ಅಷ್ಟೊಂದು 3 ಮಕ್ಳಾಗಿರೋ. ನಿನ್ ಮಾತ್ ಕೇಳಿ ಒಂದ್ ಜಂತುಳನು ಮಿಸ್ ಕಾಣಿಲ್ಲ ಹೊಟ್ಟೆ ಒಳಗ. ನೀನ್ ನನ್ ಪಕ್ಕಕ್ ಬರ್ಲಿಲ್ಲ, ನಾ ಏನ್ ಮಾಡ್ಲಿ? ಬಂದಿರೋದು ಅಯ್ಯೋ, 11 ಐಕ ಉಡ್ಸನಕ್ಕ ಕ್ರಿಕೆಟ್ ಕಟ್ಟಕ ಇನ್ನೊಂದ್ ಕಮ್ಮಿ ಆಗದ, ಅದಕ್ಕೆ ಕೇಳಕ್ ಬಂದಿನಿ. ಹನ್ನೊಂದ 11 ಅಲ್ಲ ಕಕ್ಕ,
ಒಂದು ಗುಡ್ಸಿಲೆ ದೇಕ್ತಿ ಮುಣ್ಣಾಕೋದು ಅದಕ್ಕ ದೇವ್ರ ಕೇಳೋ ಅಂತ ಬಂದಿನಿ ಅಲ್ಲಿಂದ ಇಲ್ಲಿ. ತಗೊಳ್ಳಿ, ನೀವಿಬ್ರು ದಂಪತಿಗಳು ನೀವು ಕೈ ಹಾಕಿ ಸುಮ್ಮ. ಇಬ್ರು ನಿಮ್ಮ ಮನೆ ದೇವ್ರನ್ನ ನೆನ್ಪು ಮಾಡ್ಕೊಡು, ಭಕ್ತಿಯಿಂದ ಕವಡೆ ಬಿಡಿ. ಇತ್ತ ನೋಡು. 3 ಬಿದ್ದಿದೆ. ಇನ್ ಎಲ್ಲಿ ಹೋಗಿದೆ? ನಿಮ್ ಗಂಡನ್ ಜೇಬಳಕ್ ಹೋಗಿದೆ. ಕವಡನಂತ ಕೊಟ್ಬಿಡು ಬುದ್ಧಿವರ್ಗ ಅಂತ ಪೆಲ್ಲಿ. ಅಮ್ಮ ಸ್ವಲ್ಪ ಗಂಭೀರವಾಗಿ ಕುತ್ಕೊಳ್ಳಿ ಅಮ್ಮ. ಸಂಖ್ಯಾಶಾಸ್ತ್ರದ ಪ್ರಕಾರ ಏನ್ ಹೇಳ್ತಾ ಇದೆ ಅಂದ್ರೆ, ನೀವಿಬ್ರು 3 ಗಂಟೆಗೆ ಎದ್ದು ತಣ್ಣೀರ್ ಸ್ನಾನ ಮಾಡ್ಕೊಂಡು ಒದ್ದೆ ಬಟ್ಟೆಯಲ್ಲಿ ಸಪ್ರೇಟ್ ಆಗಿ ಮಲ್ಗ್ಬೇಕು. ನೀವಿಬ್ರು ನಾವ್ ಎದ್ದೇಳದ್ 10 ಗಂಟೆಗೆ ಬುದ್ಧಿ. 3 ಗಂಟೆಗೆ ನಾನೇ ಎದ್ದು ಬಂದು ನಿಮ್ಮಿಬ್ರು ಮಕ್ಕಳು ನೀರು ಎತ್ಬಿಟ್ಟು ಎದ್ದೇಳ್ತೀನಿ ಬಿಡಿ. ಯಾವಾಗಾರು ಬನ್ನಿ ಬುದೇ, ನಿಮ್ಗೋಸ್ಕರ ನಮ್ಮ ಮನ ಬಾಕ್ಲು ಯಾವಾಗ ತೆಗ್ದಿರ್ತದ. ಆಂಟಿ ನಾನ್ ಬರ್ಲಾ? ಒಂದ್ ತಗೊಂಬದವೆ ಅದೇನೋ ಅವಳು 3 ಉಡ್ಸಿನಿ ಅಂತಿದ್ದಲ್ಲ, ಇನ್ನೊಂದ್ 3 ಉಡ್ಸು ಹೋಗು ಅಲ್ಲಿ ಗಂಟ. ನಿಮ್ಗೊಂದಿರ್ಲಿ. ಅಮ್ಮ, ಸ್ವಲ್ಪ ಗಂಭೀರವಾಗಿ ಕುತ್ಕೊಳ್ಳಿ ಅಮ್ಮ. ಯಾರು? ನಾವು ವೋಟರ್ ಐಡಿ ಅವರು. ಮನೇಲಿ ಎಷ್ಟು ಜನ ಇದ್ದೀರಾ? 4 ಜನ ಇದೀವಿ. ಯಾರ್ಯಾರು ಇದ್ದೀರಾ? ನಾನು, ನನ್ನ ತಮ್ಮ, ನಮ್ಮ ಅಪ್ಪ, ನಮ್ಮ ಮಮ್ಮಿ. ಎಲ್ಲ ಎಲ್ಗೋದ್ರು? ಬೆಟ್ಟಕ್ಕೆ ಹೋದ್ರು. ಹಾಗಾದ್ರೆ ನಡಿ, ಮನೇಲಿ ಏನಿದ್ದು ತೋರ್ಸು. ಹುಡುಗನ್ ಕ್ಯಾರೆಕ್ಟರ್ ಕೊಡೋದೇ ಅಪರೂಪ. ಅದ್ರಲ್ಲಿ ನೋಡ್ರ ಕೊನೆಗೂ ಹುಡುಗಿ ಕ್ಯಾರೆಕ್ಟರ್ನ ಹಾಕ್ಸ್ಬಿಟ್ರಲ್ಲಪ್ಪ. ಈ ನನ್ನ ಮಕ್ಳು ನೋಡ್ರ ಬರ್ಗೆಟ್ ಬೇರೆ ನಿಂತಾರ. ಏನ್ ಹೆಂಗಮ್ಮ ಇದ್ದಕ್ಕಿದ್ದಂಗೆ ಬೆಣ್ಣೆ ರೇಟ್ ನ ಹೆಚ್ಚಿಸ್ಬಿಟ್ಟಿದ್ಯಲ್ಲ, ಏನ್ ಮಾಡದಮ್ಮಿ? ಯುದ್ಧ ಬಂದ್ಬಿಟ್ಟದಲ್ಲ, ಯುದ್ಧಕ್ಕೂ ಬೆಣ್ಣೆಗೂ ಏನ್ ಸಂಬಂಧ ಅಂತ ಸಂದ ಕೇಳ್ದಮ್ಮೆ. ತೋರ್ತೀನ ನಿನ್ ಎಮ್ಮೆ ಹಾಲು ಹೆಂಗ್ ಕೊಡ್ತದೆ ಅಂತ ತೋಳಿಲ್ವಲ್ಲ ನನ್ ಪುಣ್ಯ. ಯುದ್ಧ ಬಂದ್ಮೇಲೆ ಸರ್ಕಾರದವ್ರು ಎಲ್ಲಾ ರೇಟ್ ಹೆಚ್ಚು ಮಾಡ್ಬಿಟ್ಟವ್ರೆ. ನಾನು ನನ್ನ ಹಾಲು ಬೆಣ್ಣೆ ರೇಟ್ ಹೆಚ್ಚು ಮಾಡ್ರ ತಪ್ಪ? ನಿಂದೆಲ್ಲ ನಾನ್ ಕೇಳಿದ್ದು. ನಂದಲ್ಲ, ನಾನು ಹೇಳಿದ್ದು ನನ್ನ ಎಮ್ಮೆದೆಯ. ನನ್ನ ನಿನ್ ಮಗಳು ನೋಡಕ್ ಬಂದಿರಲ್ಲ, ಅದಕ್ಕೆ ಬೇಡ ಅನ್ಬಿಟ್ಟ. ಅಯ್ಯೋ ನಾನೇ ಬೇಡ ಅಂದ್ಬಿಟ್ಟಿಕಪ್ಪ. ಅದಕ್ಕ ಅಯ್ಯೋ ಗಂಡನ ಕಡೆಯವರು ಅವರು ಮಿಲ್ಟ್ರಿನಂತ, ಅದಕ್ಕ ನಾನು ಬೇಡ ಅಂತ ಅಂದ್ಬಿಟ್ಟು ನಾನೇ ಕಳಿಸ್ಬಿಟ್ಟು ಹಿಂದಕ್ಕ. ಅಪ್ಪ ಅಂತ ಪುಣ್ಯಾತ್ಮನ ಅದಕ್ಕೆ ಬೇಡ ಅಂದ. ಏನಪ್ಪ ಪುಣ್ಯಾತ್ಮರು, ಈಗ ನಾಳೆ ದಿವಸ ಅವರು ಮಿಲ್ಟ್ರಿಗ ಅಂತ ಹೋಗಿತಾರ. ಆಗ ಅಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ಟ ಮೇಲೆ ನನ್ನ ಮಗಳ ಹಣನ ಭರಣ ಮಾಡ್ಲಿ ನಾನು. ನೀನು ಚೆನ್ನಾಗಿ ಹೇಳ್ತಿದ್ದಕ್ಕ. ನೀನು ನಿನ್ ಕುಂಕುಮದ ಬಗ್ಗೆ, ನಿನ್ ಮಗಳ ಕುಂಕುಮದ ಬಗ್ಗೆ ಮಾತ್ರ ಯೋಚನೆ ಮಾಡೋ. ಅವ್ರ ತಾಯಿ ಕುಂಕುಮದ ಬಗ್ಗೆ ಯೋಚನೆ ಮಾಡ್ಲಿ, ನಾನು ನನ್ನ ಹೆಂಡತಿ ಕುಂಕುಮದ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ. ಹಿಂಗ ಬರೀ ನಾವು ನಮ್ಮದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ರ ನಮ್ಮ ಭಾರತಾಂಬೆ ಕುಂಕುಮದ ಬಗ್ಗೆ ಯಾರಕ್ಕೆ ಯೋಚನೆ ಮಾಡೋರು? ದೇಶದ ಗಡಿಲಿ ಸೈನಿಕರು ತಮ್ಮ ಪ್ರಾಣದ ಹಂಗ್ ತೋರ್ದು ದೇಶಕ್ಕೆ ಆದ್ರಕ ನಮ್ಮ ತಾಯಿ, ನಮ್ಮ ಭಾರತಾಂಬೆ ತಾಯಿಯ ಕುಂಕುಮ ಉಳಿಯೋದು. ನಮ್ಮ ಭಾರತ ಬರೀ ಶಾಂತಿ ಪ್ರಿಯ ರಾಷ್ಟ್ರ ಅಲ್ಲ, ತನ್ನ ಸ್ವಾಭಿಮಾನಕ್ಕೆ, ತನ್ನ ಸಾರ್ವಭೌಮತ್ವಕ್ಕೆ ಏನಾದ್ರು ಧಕ್ಕೆ ಆದ್ರೆ ಅದೆಂತ ಬಲಿಷ್ಠ ರಾಷ್ಟ್ರ ಆದ್ರೂ ಪರವಾಗಿಲ್ಲ ಕಕ್ಕ, ಅದ್ರ ಮೇಲೆ ಯುದ್ಧ ಸಾರುತ್ತೆ. ಅದಕ್ಕೆ ಸಾಕ್ಷಿ ಈ ಆಪರೇಷನ್ ಸಿಂಧೂರ ಕಕ್ಕ. ಇದೆಲ್ಲ ನಮ್ಗೇನಪ್ಪ ಗೊತ್ತು, ನಾವು ಒಂದು ಓದಿಲ್ಲ, ಒಂದು ಬರ್ದಿಲ್ಲ. ನಿಮ್ಮಂತ ಮಕ್ಕಳು ನಮ್ಮ ನೀತಿ ಪಾಠ ಹೇಳಿರೋದ್ರಿಂದ ನಮ್ಮಂತ ಪೆದ್ದರಲ್ಲಿ ಅದು ಅರ್ಥ ಮಾಡ್ಕೋಬೇಕಾಗಿರೋದು. ಏನಂತಂದ್ರ ಇವಾಗ ನಾ ಯಾರಿಗ ಹೆಣ್ಣು ಕೊಡಲ್ಲ ಅಂತ ಹೇಳಿನಿ, ಅವ್ರನ್ನ ನಳಕ ಕರಿಸಿ ಅವ್ರಿಗೆ ಕೊಟ್ಟು ಮದುವೆ ಮಾಡ್ತೀನಿ. ಅದು ಅಲ್ಲದೆ ನಾನು ಇರೋದು ಒಬ್ಬ ಮಗನ್ನ ಆ ದೇಶ ಕಾಯಕ್ಕೆ ಕಳಿಸ್ತೀನಿ. ನಾವು ಈ ಭೂಮಿ ಮೇಲಿದ್ದು ಏನು ಬಾಳ್ಬೇಕಾಗಿಲ್ಲಕಪ್ಪ. ಇಲ್ಲಿರೋರು ಅವ್ರು ಕಾಯ್ತವ್ರಲ್ಲ, ಅವ್ರಿಗಾಗಿ ನಾವು ಮಾಯಸ ಮುಡಿಪಾಗಿರ್ತೀವಿ. ನಾವು ಯಾವತ್ತಿದ್ರು ಏನಾಗಿ ಅಂತಂದ್ರ ಇನ್ಮೇಲೆ ನಾವು ಏನು ಒಳ್ಳೇದಾಗ್ಲಿ ಅಂತ ನಾವು ಆರಿಸ್ತೀವಿ. ಇಷ್ಟು ಭಾವೈಕ್ಯತೆ ನಮ್ಮಲ್ಲಿ ಬಂದ್ಬಿಟ್ರ ನಮ್ಮ ದೇಶನ ಯಾವನ್ ಕೆಲವು ತಡೆಯಕ್ಕೆ ಸಾಧ್ಯ ಇಲ್ಲ ಕಕ್ಕ. ಹಂಗಾರೆ ಎಲ್ರು ಹೇಳೋ ಜೈ ಭಾರತಾಂಬೆ. ಅಷ್ಟೇ.